ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಇವತ್ತೊಂದು ವೆರಿ ಗುಡ್ ನ್ಯೂಸ್ ಜೊತೆ ನಿಮಗೆ ಬರ್ತಾ ಇದ್ದೀನಿ. ಇವತ್ತು ತಾನೇ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ ಇದು. ಸೊ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ನಮ್ಮ ರಾಜ್ಯದ 2 ಮೆಡಿಕಲ್ ಕಾಲೇಜಿಗೆ ಇವತ್ತು ತಾನೇ ಪರ್ಮಿಷನ್ ಲೆಟರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಲಾಸ್ಟ್ ಇಯರ್ ಚಿಕ್ಕಬಳ್ಳಾಪುರದಲ್ಲಿ 100 ಸೀಟ್ಗಳ ಜೊತೆ ಕಾಲೇಜನ್ನು ಆರಂಭಿಸಲಾಗಿತ್ತು. ಅದರ ಜೊತೆಗೆ ಈ ವರ್ಷ ಚಿಕ್ಕಮಗಳೂರು, ಯಾದಗಿರಿ ಮತ್ತೆ ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಅಂದ್ರೆ ನಮಗೆ ಎಷ್ಟು ಸೀಟ್ಗಳು ಈ ವರ್ಷ ಜಾಸ್ತಿ ಆಗ್ತದ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಗುಡ್ ನ್ಯೂಸ್ ಫ್ರಮ್ ದ ಕರ್ನಾಟಕ ಗವರ್ಮೆಂಟ್ ಫಾರ್ ಆಲ್ ದ ನೀಟ್ MBBS ಆಸ್ಪಿರೆಂಟ್ಸ್, ರೈಟ್? ಅದರಲ್ಲಿ ಡೌಟೇ ಇಲ್ಲ. ಸೊ ಇದನ್ನ ಎಲ್ಲ ಫ್ರೆಂಡ್ಸ್ಗಳ ಕಡೆ ಇದನ್ನ ಶೇರ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಸೊ ಇವತ್ತು ತಾನೇ NMC ಅವರ ಕಡೆಯಿಂದ ಪರ್ಮಿಷನ್ ಲೆಟರ್ ಬಂದಿರೋದು. ಇಲ್ಲಿ ನೋಡ್ಬೋದು ನೀವು, ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇದೆ. ಇದು ಹಾವೇರಿಯವರಿಗೆ ಕಳಿಸಿರುವಂತಹ ಲೆಟರು. ಇಲ್ಲಿ ನೋಡ್ಬೋದು ನಮ್ಮ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತಂದ್ರೆ NMC ಅವರಿಂದ ಅಪ್ರೂವ್ಡ್ ಫಾರ್ 150 ಸೀಟ್ಸ್ ಅಂತ ಲೆಟರ್ ಬಂದಿದೆ. ಅಂದ್ರೆ ಈ ವರ್ಷಕ್ಕೆ 150 ಸೀಟುಗಳು ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ಗೆ ಆಡ್ ಆಯಿತು. ಪ್ಲಸ್ ಇನ್ನೊಂದು ಖುಷಿಯ ವಿಚಾರ, ಇನ್ನೊಂದನ್ನು ತೋರಿಸ್ತೀನಿ ನೋಡಿ. ಯಾದಗಿರಿ ಮೆಡಿಕಲ್ ಕಾಲೇಜ್ ಇವತ್ತೇ ಕೊಟ್ಟಿರುವಂತಹ ಒಂದು ಪರ್ಮಿಷನ್ ಇದು. ಸೊ ಯಾದಗಿರಿ ಮೆಡಿಕಲ್ ಕಾಲೇಜಿಗೂ ಕೂಡ ಇಲ್ಲಿ ಕಾಣಬಹುದು ವೆರಿ ಗುಡ್ ನ್ಯೂಸ್. ಈ ಒಂದು ಬಹಳ ಖುಷಿಯ ವಿಚಾರ ನೋಡಿ, ಅಪ್ರೂವ್ಡ್ ಫಾರ್ 150 ಸೀಟ್ಸ್ ಅಂತ ಇದೆ. ಅಂದ್ರೆ ಟೋಟಲ್ 300 ಸೀಟ್ಸ್ ಆಯಿತು. ಅಂಡ್ ಇದರ ಜೊತೆಗೆ ಡೆಫಿನೆಟ್ ಆಗಿ ಚಿಕ್ಕಮಗಳೂರಿಗೂ ಕೂಡ ಈ ವರ್ಷ ಪರ್ಮಿಷನ್ ಸಿಗ್ತದೆ. ಯಾಕಂತಂದ್ರೆ ದೇ ಆರ್ ವೆಲ್ ಎಸ್ಟಾಬ್ಲಿಷ್ಡ್ ವಿತ್ ದ ಆಲ್ ದ ಕಾಲೇಜ್ ಲ್ಯಾಬೊರೇಟರೀಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಹಾಸ್ಟೆಲ್ಸ್, ಫ್ಯಾಕಲ್ಟಿ, ಎವ್ರಿಥಿಂಗ್ ಈಸ್ ರೆಡಿ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ NMC ಅವರು ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ, ನೋ ಡೌಟ್ ಇನ್ ಇಟ್. ಅಂದ್ರೆ ಟೋಟಲ್ 450 ಸೀಟ್ಗಳಾಯಿತು, 150 × 3. ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಿಗೆ ಡೆಫಿನೆಟ್ ಆಗಿ ಈ ವರ್ಷ +50 ಸೀಟನ್ನು ಅಲಾಟ್ ಮಾಡ್ತಾರೆ. ಅಂದ್ರೆ ಟೋಟಲ್ ಆಗಿ 150 ಸೀಟುಗಳು ಚಿಕ್ಕಬಳ್ಳಾಪುರಕ್ಕೆ. ಲಾಸ್ಟ್ ಇಯರ್ 100 ಇರೋದಕ್ಕೆ ಈ ವರ್ಷ ಟಾರ್ಗೆಟ್ 500 ಸೀಟ್ಸ್ ಅಂತೂ 100% ಜಾಸ್ತಿ ಆಗಿ ಆಗ್ತದೆ. ಜಸ್ಟ್ ಇಮ್ಯಾಜಿನ್, 500 ಸೀಟು ಅಂತಂದ್ರೆ ಗೊತ್ತಿರಲಿ, ನಿಮ್ಮ ರ್ಯಾಂಕಿಂಗ್ ಅಲ್ಲಿ 6000 to 8000 ರ್ಯಾಂಕ್ ಡಿಫರೆನ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಅಂದ್ರೆ ಲಾಸ್ಟ್ ಇಯರ್ ನಾನೇನು ಈಗ ಸಿರೀಸ್ ಆಫ್ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಕಟ್ ಆಫ್ ಅನ್ನ ತೆಗೆದುಕೊಂಡು, ಸೊ ಆ ಮಾರ್ಕ್ಸ್ ಅನ್ನ ತಗೊಂಡು, ಸೊ ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಅನ್ನ ನೀವು ನೋಡಿ. ಆಲ್ ಇಂಡಿಯಾ ರ್ಯಾಂಕಿನಲ್ಲಿ ಡೆಫಿನೆಟ್ ಆಗಿ 8000 to 10,000 ರ್ಯಾಂಕ್ ತನಕ ಡಿಫರೆನ್ಸ್ ಆದರೂ ಕೂಡ ಯಾವುದೇ ಅನುಮಾನ ಇಲ್ಲ. ಯಾಕಂತಂದ್ರೆ ಸೊ ಜನರಲ್ ಮೆರಿಟ್ ಇರ್ಬೋದು ಅಥವಾ ಬೇರೆ ಕಾಸ್ಟ್ಗಳು ಇರ್ಬೋದು, ಎಷ್ಟು ರ್ಯಾಂಕ್ ಇದೆ ಅದರಲ್ಲಿ ಎಷ್ಟು ನಿಮಗೆ ರ್ಯಾಂಕ್ ಕಾಣಿಸ್ತಾ ಇದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಟ್ ಯಾವುದೋ ಒಂದು ಕಾಲೇಜಿಗೆ. ಸೊ ಅದಕ್ಕೆ ನೀವು +5000 to 10,000 ರ್ಯಾಂಕ್ ಆ್ಯಡ್ ಮಾಡಿ. ಮಾರ್ಕ್ಸ್ ಡಿಫರೆನ್ಸ್ ಭಾಳ ಆಗೋದಿಲ್ಲ, ಒಂದು 5 ರಿಂದ 10 ಮಾರ್ಕ್ಸ್ ಡಿಫರೆನ್ಸ್ ಆಗ್ಬೋದಷ್ಟೇ. ಸೊ ಒಟ್ಟಿನಲ್ಲಿ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಅಂತಂದ್ರೆ ಕರ್ನಾಟಕದಲ್ಲಿ 500 ಸೀಟ್ ಅಂತೂ ಜಾಸ್ತಿ ಆಗ್ತದೆ, ರೈಟ್? ಸೊ ಡೋಂಟ್ ವರಿ ಅಬೌಟ್ ದಟ್. ಅದರ ಜೊತೆಗೆ ಡೆಫಿನೆಟ್ ಆಗಿ 500 ಜಾಸ್ತಿ ಆಗಿರಲಿಲ್ಲ ಅಂತಂದ್ರೆ ನಾನು ಹೇಳಿರ್ತಿದ್ದೆ, ಸೊ ಕಟ್ ಆಫ್ ಈ ವರ್ಷ 5 ಮಾರ್ಕ್ಸ್ ಇಂದ 10 ಮಾರ್ಕ್ಸ್ ಜಾಸ್ತಿ ಆಗ್ತದ ಅಂತ. ಬಟ್ ಈಗ ನಾವು ಹೇಳ್ಬೋದು, ಈ ವರ್ಷದ ಕಾಂಪಿಟೇಷನ್ ಅನ್ನು ನೋಡಿಕೊಂಡ್ರೆ 5 ರಿಂದ 10 ಮಾರ್ಕ್ಸ್ ಜಾಸ್ತಿ ಆಗ್ತಿತ್ತು. ಬಟ್ ಈ ಒಂದು 500 ಸೀಟ್ಗಳು ಆ್ಯಡ್ ಆಗ್ತಾ ಇರೋದ್ರಿಂದ, ಸೊ ನನ್ನ ಒಂದು ಅನಿಸಿಕೆಯ ಪ್ರಕಾರ ಲಾಸ್ಟ್ ಇಯರ್ ಯಾವ ಒಂದು ಮಾರ್ಕ್ಸಿಗೆ ಸೀಟ್ ಸಿಕ್ಕಿತ್ತು ಅದರ ಅಕ್ಕಪಕ್ಕದಲ್ಲಿ ±1 or 2 ಮಾರ್ಕ್ಸ್ ಅಷ್ಟೇ ಹೆಚ್ಚು ಕಡಿಮೆ ಆಗ್ಬೋದು. ಮೈನಸ್ ಆದ್ರಂತೂ ಬಹಳ ಖುಷಿ, +1 or 2 ಆಗ್ಬೋದು. ಅಂದರೆ ನಿಮಗೊಂದು ಐಡಿಯಾ ಬರ್ತದೆ ಲಾಸ್ಟ್ ಆ ಒಂದು, ಈಗ ಫಾರ್ ಎಕ್ಸಾಂಪಲ್ 590 ಮಾರ್ಕ್ಸ್ಗೆ ಯಾವ ಕಾಲೇಜು ಸಿಕ್ಕಿತ್ತು, ಈ ವರ್ಷ ನಿಮಗೆ ಅದೇ ಕಾಲೇಜು ಸಿಗದೇ ಇರ್ಬೋದು. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟು ಸಿಗುವಂಥ ಚಾನ್ಸಸ್ ಇರ್ತದೆ. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಮ ಕೆಟಗರಿಗೆ ತಕ್ಕಂಗೆ, ನಿಮ್ಮ ಕಾಸ್ಟ್ ಅಂಡ್ ಕೆಟಗರಿ ತಕ್ಕಂಗೆ ನೋಡ್ಕೊಳ್ಳಿ. ಯಾಕಂದ್ರೆ ಯೂಶ್ವಲಿ ನಾವೇನು ಹೇಳ್ತಿದ್ವಿ, ಎವ್ರಿ ಇಯರ್ 5 to 10 ಮಾರ್ಕ್ಸ್ ಆದ್ರೂ ಜಾಸ್ತಿ ಆಗ್ತದ ಅಂತ ಹೇಳ್ತಿದ್ವಿ. ಬಟ್ ಈ ವರ್ಷಕ್ಕೆ ಆ ಒಂದು ಜಾಸ್ತಿ ಆಗ್ತದ ಅನ್ನೋ ಒಂದು ಮಾತನ್ನು ನಾವು ಹಿಂದೆ ಕೊಳ್ಳಬಹುದಾಗ್ಬೋದು. ಸೊ ಹಾಗೇನಾದ್ರು ಹಿಂದೆ ತೆಗೆದುಕೊಳ್ಳೋ ಹಂಗೆ ಆದರೆ ವಿ ಆರ್ ವೆರಿ ಲಕ್ಕಿ. ನಮ್ಮ ವಿದ್ಯಾರ್ಥಿಗಳು ಬಹಳ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನಾದರೂ ಖುಷಿ ಆದರೆ ಖುಷಿಯಾಗಿದೆ ಅಂತ ಹೇಳಿ, ಸೊ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಡೆಫಿನೆಟ್ ಆಗಿ ಈ ವರ್ಷ 500 ಸೀಟ್ಗಳು ಜಾಸ್ತಿ ಆಗ್ತದೆ. 8,000 to 10,000 ಆಲ್ ಇಂಡಿಯಾ ರ್ಯಾಂಕಿನಲ್ಲಿ ಜಾಸ್ತಿ ಇದ್ದವರಿಗೂ ಕೂಡ ಮಾರ್ಕ್ಸ್ ಅಂದರೆ ಈ ಒಂದು ಸೀಟ್ ಸಿಗುವಂಥ ಚಾನ್ಸಸ್ಗಳು ಇರ್ತದೆ.
ಸೊ ಮಾರ್ಕ್ಸ್ ವೈಸ್ ಕಟ್ ಆಫ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮ್ಮ ಲಾಸ್ಟ್ ಇಯರ್ ಏನಿತ್ತು ಅದೇ ಮಾರ್ಕ್ಸಿಗೆ ನಿಮ್ಮ ಸೀಟ್ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.